ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ, ಬಿಜೆಪಿ ಅವರಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇದ್ರೆ ಅವರೇನು ಧರ್ಮಚಕ್ರ ತಗೊಂಡ್ರು ಅದರ ದಿನವನ್ನು ಆಚರಣೆ ಮಾಡಿ ನೋಡ್ರಿ. ಎಲ್ಲ ದಿನವನ್ನ ಎಲ್ಲಿ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು ಅದನ್ನ ಡೆವಲಪ್ಮೆಂಟ್ ಮಾಡಿದ್ದು, ಪಂಚತೀರ್ಥ ಅಂತ ಮಾಡಿದ್ದು ದೀಕ್ಷಾಭೂಮಿ. ಈ ದೀಕ್ಷಾಭೂಮಿಯನ್ನು ಅಭಿವೃದ್ಧಿ ಮಾಡಿದವರು ನಾವು. ನಕಲಿ ಗಾಂಧಿಗಳ ಕಾಲದಲ್ಲಿ ಯಾವ ನಕಲಿ ಗಾಂಧಿಗಳ ಅಂಡರು ಖರ್ಗೆ ಅವರ ತಂದೆಯವರು ಮಂತ್ರಿ ಆಗಿದ್ದರು, ಆ ನಕಲಿ ಗಾಂಧಿಗಳ ಕಾಲದಲ್ಲಿ ಆಗಲಿಲ್ಲ, ನಾವು ಡೆವಲಪ್ ಮಾಡಿವಿ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ, ಬೈಕ್ ಬಂದಂಗೆ ಮಾತಾಡ್ತಾರೆ ಅವರು ಅಹಂಕಾರದಿಂದ ಅಧಿಕಾರದೇ ಅಂತ. ಆದರೆ ಅವರಿಗೆ ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಡೆಲ್ಲಿಯಲ್ಲಿ ಅವರ ಒಂದು ಸ್ಮಾರಕವನ್ನು ಮಾಡಲಿಕ್ಕೆ ಯಾಕೆ ಜಾಗ ಕೊಡಲಿಲ್ಲ? ಸ್ವಯಂ ಇಂದಿರಾ ಗಾಂಧಿ ತನಗೆ ಭಾರತ ರತ್ನ ಕೊಟ್ಕೋತಾರ, ಸ್ವಯಂ ನೆಹರು ತನಗೆ ಭಾರತ ರತ್ನ ಕೊಟ್ಕೋತಾರ, ಭಾರತ ರತ್ನ ಸರ್ಕಾರ ಕೊಡ್ತದೆ, ತಮಗೆ ತಾವೇ ಕೊಟ್ಕೊಂಡ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡಲಿಲ್ಲ. ನಾಚಿಗೆ ಬರೋದಿಲ್ಲ. ಈಗ ನಿಮ್ಮ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದರು, ಹಿರಿಯ ನಾಯಕರು, ಭಾಳ ಓದ್ದವರು. ಅವರು ವಿಧಾನಸಭೆಯಲ್ಲಿ ಏನು ಮಾತಾಡ್ತಾರೆ ಅಂತ ನೋಡ್ಕೋರಿ. ನಿಮ್ಗೆ ಅವ್ರು ಹೇಳಿದ ಸುಳ್ಳು ಅಂತಿದ್ರು, ಅವ್ರ ಮೇಲೆ ಆ್ಯಕ್ಷನ್ ಆಗಿ ತೊಗೊಳ್ಳಿಲ್ಲ. ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ ಅವ್ರು ವಿಧಾನಸಭೆಯಲ್ಲಿ. ಖರ್ಗೆ ಅವರಿಗೆ ಅದೆಲ್ಲ ಕ್ಷಮೆ ಕೇಳ್ಬೇಕು ಅವ್ರು ನಿಜವಾಗಿಯೂ. ಇಲ್ಲ, ಇಷ್ಟು ದಿವಸ ನಮ್ಗೆ ಯಾವುದೋ ಒತ್ತಡದಲ್ಲಿದ್ವಿ, ನಾವು ಇದನ್ನು ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಸಮಾಜದ್ದು. ಇನ್ನು ಮುಂದೆ ಆದರೂ ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವ್ರು ಮಾಡಿದಂಥ ಒಂದು ಅಪ್ರತಿಮವಾದಂಥ ಸೇವೆಗೆ, ಅವ್ರು ಮಾಡಿದಂಥ ತ್ಯಾಗ ಬಲಿದಾನಕ್ಕೆ ಗೌರವ ಕೊಟ್ಟು, ಅವರು ಕೊಟ್ಟಂಥ ಒಂದು ಅದ್ಭುತವಾದಂಥ ಸಂವಿಧಾನಕ್ಕೆ ಗೌರವ ಕೊಟ್ಟು ಎಲ್ಲ ಕಡೆ ಎಲ್ಲೆಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದಂಥ ಕಾರ್ಯಕ್ರಮ ಇವನು ಮಾಡಲಿಕ್ಕೆ ಕನಿಷ್ಠ ಅವ್ರ ರಾಜ್ಯ ಸರ್ಕಾರ ಎಲ್ಲಿದೆ ಅಲ್ಲಿ ಸೂಚನೆ ಕೊಡ್ತೀವಿ ಅಂತೇಳಿ ದೇಶದ ಕ್ಷಮೆ ಕೇಳಬೇಕು ಅವರು. ಖರ್ಗೆ ಅವರು ಅಧ್ಯಕ್ಷರಿದ್ರು ಅವ್ರ ಮಾತು ನಡೆಯೋದಿಲ್ಲ, ಈ ನಕಲಿ ಗಾಂಧಿ ಅವ್ರದ ಮಾತು ನಡೆಯೋದು. ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ, ಬಿಜೆಪಿ ಅವರಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇದ್ರೆ ಅವರೇನು ಧರ್ಮಚಕ್ರ ತಗೊಂಡ್ರು ಅದರ ದಿನವನ್ನು ಆಚರಣೆ ಮಾಡಿ ನೋಡ್ರಿ. ಎಲ್ಲ ದಿನವನ್ನ ಎಲ್ಲಿ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು ಅದನ್ನ ಡೆವಲಪ್ಮೆಂಟ್ ಮಾಡಿದ್ದು, ಪಂಚತೀರ್ಥ ಅಂತ ಮಾಡಿದ್ದು ದೀಕ್ಷಾಭೂಮಿ. ಈ ದೀಕ್ಷಾಭೂಮಿಯನ್ನು ಅಭಿವೃದ್ಧಿ ಮಾಡಿದವರು ನಾವು. ನಕಲಿ ಗಾಂಧಿಗಳ ಕಾಲದಲ್ಲಿ ಯಾವ ನಕಲಿ ಗಾಂಧಿಗಳ ಅಂಡರು ಖರ್ಗೆ ಅವರ ತಂದೆಯವರು ಮಂತ್ರಿ ಆಗಿದ್ದರು, ಆ ನಕಲಿ ಗಾಂಧಿಗಳ ಕಾಲದಲ್ಲಿ ಆಗಲಿಲ್ಲ, ನಾವು ಡೆವಲಪ್ ಮಾಡಿವಿ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ, ಬೈಕ್ ಬಂದಂಗೆ ಮಾತಾಡ್ತಾರೆ ಅವರು ಅಹಂಕಾರದಿಂದ ಅಧಿಕಾರದೇ ಅಂತ. ಆದರೆ ಅವರಿಗೆ ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಡೆಲ್ಲಿಯಲ್ಲಿ ಅವರ ಒಂದು ಸ್ಮಾರಕವನ್ನು ಮಾಡಲಿಕ್ಕೆ ಯಾಕೆ ಜಾಗ ಕೊಡಲಿಲ್ಲ? ಸ್ವಯಂ ಇಂದಿರಾ ಗಾಂಧಿ ತನಗೆ ಭಾರತ ರತ್ನ ಕೊಟ್ಕೋತಾರ, ಸ್ವಯಂ ನೆಹರು ತನಗೆ ಭಾರತ ರತ್ನ ಕೊಟ್ಕೋತಾರ, ಭಾರತ ರತ್ನ ಸರ್ಕಾರ ಕೊಡ್ತದೆ, ತಮಗೆ ತಾವೇ ಕೊಟ್ಕೊಂಡ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡಲಿಲ್ಲ. ನಾಚಿಗೆ ಬರೋದಿಲ್ಲ. ಈಗ ನಿಮ್ಮ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದರು, ಹಿರಿಯ ನಾಯಕರು, ಭಾಳ ಓದ್ದವರು. ಅವರು ವಿಧಾನಸಭೆಯಲ್ಲಿ ಏನು ಮಾತಾಡ್ತಾರೆ ಅಂತ ನೋಡ್ಕೋರಿ. ನಿಮ್ಗೆ ಅವ್ರು ಹೇಳಿದ ಸುಳ್ಳು ಅಂತಿದ್ರು, ಅವ್ರ ಮೇಲೆ ಆ್ಯಕ್ಷನ್ ಆಗಿ ತೊಗೊಳ್ಳಿಲ್ಲ. ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ ಅವ್ರು ವಿಧಾನಸಭೆಯಲ್ಲಿ. ಖರ್ಗೆ ಅವರಿಗೆ ಅದೆಲ್ಲ ಕ್ಷಮೆ ಕೇಳ್ಬೇಕು ಅವ್ರು ನಿಜವಾಗಿಯೂ. ಇಲ್ಲ, ಇಷ್ಟು ದಿವಸ ನಮ್ಗೆ ಯಾವುದೋ ಒತ್ತಡದಲ್ಲಿದ್ವಿ, ನಾವು ಇದನ್ನು ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಸಮಾಜದ್ದು. ಇನ್ನು ಮುಂದೆ ಆದರೂ ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವ್ರು ಮಾಡಿದಂಥ ಒಂದು ಅಪ್ರತಿಮವಾದಂಥ ಸೇವೆಗೆ, ಅವ್ರು ಮಾಡಿದಂಥ ತ್ಯಾಗ ಬಲಿದಾನಕ್ಕೆ ಗೌರವ ಕೊಟ್ಟು, ಅವರು ಕೊಟ್ಟಂಥ ಒಂದು ಅದ್ಭುತವಾದಂಥ ಸಂವಿಧಾನಕ್ಕೆ ಗೌರವ ಕೊಟ್ಟು ಎಲ್ಲ ಕಡೆ ಎಲ್ಲೆಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದಂಥ ಕಾರ್ಯಕ್ರಮ ಇವನು ಮಾಡಲಿಕ್ಕೆ ಕನಿಷ್ಠ ಅವ್ರ ರಾಜ್ಯ ಸರ್ಕಾರ ಎಲ್ಲಿದೆ ಅಲ್ಲಿ ಸೂಚನೆ ಕೊಡ್ತೀವಿ ಅಂತೇಳಿ ದೇಶದ ಕ್ಷಮೆ ಕೇಳಬೇಕು ಅವರು. ಖರ್ಗೆ ಅವರು ಅಧ್ಯಕ್ಷರಿದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.